ಈಗ ನಾನು ಗವರ್ನರ್ ವಕ್ತಾರ ಅಲ್ಲ. ಐ ಆಮ್ ನಾಟ್ ಟೇಕಿಂಗ್ ಅ ಬ್ರೀಫ್ ಫಾರ್ ದಿ ಗವರ್ನರ್. ಬಟ್ ಗವರ್ನರ್ ತಪ್ಪು ಮಾಡಿದ್ರೆ ಈ ಇಶ್ಯೂ ಅಲ್ಲಿ ಅಂತ ಕೇಳಿದ್ರೆ ಎಲ್ಲಿ ತಪ್ಪು ಮಾಡಿದ್ರು ಅಂತ ನಾನು ಕೇಳ್ತೀನಿ. ಈ ಈಸ್ ಬೌಂಡ್ ಬೈ ದಿ ಆ್ಯಕ್ಟ್, ಈಸ್ ಬೌಂಡ್ ಬೈ ದಿ ಪೀಪಲ್ಸ್ ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಅದರಲ್ಲಿ ಅವರು ಅದು ಈ ನೋಟಿಸ್ ಕೊಟ್ಟಿದ್ದಾರಲ್ಲ ಅದೂ ಕಾನೂನುಬದ್ಧವಾಗಿ ಕೊಟ್ಟಿದ್ದಾರೆ. ನಾವು ಆ ಟೈಮ್ದು ನೀವು ಅಲ್ಲಿ ಬರ್ತೀನಿ ನಾನು. ಐ ವಿಲ್ ಕಮ್ ದೇರ್. ಯಾಕೆ ಆ ನೋಟಿಸ್ ಕೊಟ್ಟರು ಅಂತ ಹೇಳಿದ್ರೆ, ಈಗ ಈ ರಿಜಿಸ್ಟ್ರೇಷನ್ ಆಫ್ ಕೇಸು ಆಗೋದಕ್ಕೆ ಪ್ರೊವೈಡೆಡ್ ಅಂತ ಒಂದು ಪ್ರಾವಿಸೋ ಹಾಕಿದ್ದಾರೆ ಆ್ಯಕ್ಟಲ್ಲಿ. ಓಕೆ, ಪ್ರೊವೈಡೆಡ್ further that in case of a request from a person other than a police officer, a request other than a police officer, ನಾನು other than a police officer, ನಾನು police officer ಅಲ್ಲ, or an officer of an investigation agency or other law enforcement authority, appropriate government or competent authority, ಈ ಕೇಸಲ್ಲಿ competent authority ಗವರ್ನರ್, shall not accord sanction ಕೊಡಬಾರ್ದು unless without providing an opportunity of being heard to the concerned public servant. ಯಾರ ಮೇಲೆ ದೂರು ಕೊಟ್ಟಿದ್ದೀನೋ ಅವರಿಗೆ ಒಂದು ಅವಕಾಶ ಕೊಡದೆ ಅವ್ರ ಕಡೆ ಏನಿದೆ ಸಮಜಾಯಿಸಿ ಅನ್ನೋದನ್ನು ಕೇಳದೆ ಅವರು ಸ್ಯಾಂಕ್ಷನ್ ಕೊಡೋಂಗಿಲ್ಲ ಅಂತ ಹೇಳೋದು. Let me complete, sir. ಇದು ಮುಚ್ಚ. I will come, sir. I'll finish this. Please. Let me finish this. I will come, sir. I'm still here. I'm still here. Please, sir. I will answer. ನನಗೆ ಗೊತ್ತಿಲ್ಲ. ಈಗ ಲೆಟ್ ಮಿ ಕಂಪ್ಲೀಟ್. ನಾನು ಒಂದು ದೂರನ್ನು ಕೊಡಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ದೀನಿ. ನಾನು ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ಗೆ ಬೇಕು ಅಂತಲೇ ಅಪ್ಲಿಕೇಶನ್ ಹಾಕಿದ್ದೀನಿ. ಅದಕ್ಕೆ ನನಗೆ 4 ದಿನ ಬಿಟ್ಟು ಬನ್ನಿ ಅಂತ ಅವಕಾಶ ಕೊಟ್ಟರು. ಐ ಕ್ಯಾನ್ ಶೋ ಯು ದಿ ಇಮೇಲ್ಸ್. ನಾನು ಹಾಕಿದ ತಕ್ಷಣ ಬೆಳಗ್ಗೆ ಹಾಕಿ ಸಾಯಂಕಾಲ ಕರೆದ್ರು. 11 ಗಂಟೆ ಟೈಮ್ ಕೊಟ್ಟರು. ಓದ್ವಿ. ನೀವು ಹೇಳ್ದಂಗೆ ನಾನು ಅಲ್ಲೋಗ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಒಂದು ಫೋಟೋ ಕೊಟ್ಬಿಟ್ಟು ಬರೋದಲ್ಲ. ದಿ ಗವರ್ನರ್ ಇಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್. ಏನಿದೆ ಅಂತ ಕೇಳಿದ್ರು. ಒಂದೊಂದೇ ಹೇಳ್ಕೊಂಬಂದೆ. ಈ ವಾಸ್ ಕನ್ವಿನ್ಸ್ಡ್. ಆ್ಯಸ್ ನೀವು ಫ್ರೀ ಆಗಿದ್ರ ಅಂತ ಕೇಳಿದ್ರೆ ಒಂದು ನಿಮಿಷ ಸರ್. ಲೆಟ್ ಮಿ ಫಿನಿಶ್ ಸರ್. ನಾನು ಯಾರು CM ಅಲ್ಲ 1.5 ಗಂಟೆ ನಾನು ಕುಂಡಿಸ್ಕೊಳ್ಳೋಕ್ಕೆ. ಐ ಆಮ್ ಜಸ್ಟ್ ಅನ್ ಆರ್ಡಿನರಿ ಸಿಟಿಸನ್. ಒಂದೇ ಓಟು. ನಿಮ್ಮದು ಅದೇ, ನಂದು ಅದೇ. ನೀವಾದರೂ ಸ್ವಲ್ಪ ಪವರ್ಫುಲ್ ಇದ್ದೀರಾ, ನಿಮ್ಮ ಕೈಯಲ್ಲಿ ಅಸ್ತ್ರ ಇದೆ, ನಮ್ಮ ಹತ್ರ ಅದು ಇಲ್ಲ. ಬಟ್ ಆ ಒಂದು ಕೇಸು ಅದು CM ಮೇಲೆ ತಂದಾಗ ಇಟ್ ಇಸ್ ನಾಟ್ ಅ ಜೋಕ್. ಸೀರಿಯಸ್ ಆಗಿ ಕೇಳಬೇಕು. ಅದನ್ನು ಕೇಳಿದ್ರು. 1.5 ಗಂಟೆ ಕೇಳಿದ್ರು. ನಾನೀಗ ನಿಮಗೆ ಒಂದು 3 ಐಟಮ್ ಹೇಳಿದೆ. ಇದರಲ್ಲಿ ತಪ್ಪು ಕಾಣಿಸಲ್ವ ಅಂತ ಕೇಳಿದೆ. ಯಾರಾದರೂ ಒಬ್ಬರು ಅದಕ್ಕೆ ಕೂತಾಕೊಂಡು ನೋಡೋಣ. ನೋ, ಪ್ರಭಾವ ಅಲ್ಲ. ಐ ವುಡ್ ಸೇ ಹಿ ಈಸ್ ಯೂಸಿಂಗ್ ಹಿಸ್ ಅಥಾರಿಟಿ. ಅವ್ರ ಜಮೀನು ರೀ, ಅವರೇ ಫೈನಲ್ ಕ್ಲೇಮೆಂಟು. He is the final recipient. He is the final beneficiary. It does not have to be on the paper. There is no benefit of doubt. He has already accepted. ಅವರು ಅದು ಹೇಳದೇ ಇದ್ದಿದ್ರೆ, ನನ್ನ ಜಮೀನು ನನಗೆ ಕೊಡಿ ಅಂತ ಕೇಳದಿದ್ದಿದ್ರೆ, there is no doubt at all. On record he has already said it. ಸರ್, ನೀವು ನಿಮ್ಮ ಈ ಸೆಂಟೆನ್ಸಿಗೆ ಉತ್ತರ ಕೊಡ್ತೀನಿ. ದಯವಿಟ್ಟು ಕೇಳ್ಕೊಳ್ಳಿ. ವೇಟ್ ಸರ್, ಲೆಟ್ ಮಿ ಕಂಪ್ಲೀಟ್ ದಟ್. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಆ ಪರ್ಸನ್ ಒಂದು A ಪಾರ್ಟಿಯಲ್ಲಿ ಇದ್ದವನು B ಪಾರ್ಟಿಗೆ ಹೋದೆ ಅಂತ ತೋರಿಸೋದಕ್ಕೆ ಯು ಡೋಂಟ್ ನೀಡ್ ಅ ಲೆಟರ್. A person going with the B party follow to the governor's office, ಆ ದೃಶ್ಯಗಳಿದೆಯಲ್ಲ, that demonstrates his implication. He is already changed the party ಅಂತ. That is the Prevention of Corruption Act. Prevention of Corruption Act ಅಲ್ಲಿ ನಾನೇ ಮಾಡಬೇಕು ಅಂತಿಲ್ಲ. ನನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನನಗೆ ಬೇಕಾದವರು, ನನ್ನ ಫ್ಯಾಮಿಲಿ ಕುಟುಂಬದವರು ಏನಾದರೂ ದುಡ್ಡು ಮಾಡಿಕೊಂಡ್ರೆ that comes under the Prevention of Corruption Act. No, sorry sir, I am not as educated as you.
ಐ ಆಮ್ ನಾಟ್ ಆಸ್ ಎಜುಕೇಟೆಡ್ ಆಸ್ ಯು. ಫರ್ಗಿವ್ ಮೀ ಸರ್. ನಾನೀಗ ಎಕ್ಸ್ಪ್ಲೈನ್ ಮಾಡಿದೆ ಅವ್ರು ಕೇಳಿದ ಉತ್ತರಕ್ಕೆ ನಾನು ಕೊಟ್ಟೆ. ಅದು ನೀವು ಕೇಳಿಸ್ಕೊಂಡಿರ್ಬೇಕು. ಇನ್ಫರೆನ್ಸ್ ಇಸ್ ಡ್ರಾ. ನಾನು ಫಸ್ಟ್ ಆನ್ಸರ್ ಮಾಡಿದೆ. ತಾವು ಬಂದಿದ್ದು ಲೇಟ್ ಆಯಿತು. ನಾನು ಪ್ರಾರಂಭ ಮಾಡಿದ್ದೆ ಅದ್ರ ಮೇಲೆ. ಇರಲಿ, ಒಪ್ಕೋತೀನಿ. ಆಯ್ತು. ಕೆಲವೊಂದು ಪ್ರಕರಣಗಳಲ್ಲಿ ಈಗ ಸುಪ್ರೀಂ ಕೋರ್ಟ್ 25 ಲಕ್ಷ ದಂಡ ಹಾಕಿದೆ ತಮಗೆ. ಎಷ್ಟು? 25 ಲಕ್ಷ ಅಂತ ಹೇಳಿದ್ರು. ಆ 25 ಲಕ್ಷ ನೀವು ರಿಪೋರ್ಟ್ ಮಾಡಿದ್ರಿ. ಅದನ್ನ ಹೋಗ್ಬಿಟ್ಟು ನಾನು ವಜಾ ಮಾಡಿಸ್ಕೊಂಡ್ ಬಂದಲ್ಲ. ಯಾರಾದ್ರೂ ಒಬ್ರು ರಿಪೋರ್ಟ್ ಮಾಡಿದ್ರಾ? I got it flashed. Did you do it? Nobody reported. ಇರ್ಲಿ, ಅದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡಾಯ್ತು. ಐ ಸ್ಟಾರ್ಟೆಡ್ ವಿತ್ ದಟ್. ನೀವು ಬಂದಿದ್ದು ಲೇಟ್ ಆಯ್ತು. ಆಯ್ತು ರೀ, ಅದು ಸುಳ್ಳು ಅಂತ ಹೇಳಿದೀವಿ. ಕೋರ್ಟಲ್ಲಿದೆ. ಇರ್ಲಿ, ಈಗ ಇರ್ಲಿ ಬಿಡ್ರಿ. ಅದನ್ನೇ ನಾನು ಹೇಳಿದ್ದು ಅದನ್ನೇ. ಮೈ ಬ್ಯಾಕ್ ಗ್ರೌಂಡ್ ಇಸ್ ಬ್ಯಾಡ್ ರೀ. Wait, I am saying my background is bad. 2004, please, 2004 ಇಲ್ಲ, ಅದಾಗಲ್ಲ. ನಿಮ್ಮ ಮಾಧ್ಯಮದವ್ರಿಗೆಲ್ರಿಗೂ ಗೊತ್ತಿದೆ. ಈಗ ಎಲ್ಲವನ್ನೂ ಒಪ್ಕೋತೀವ್ರಿ. 2004ರಲ್ಲಿ ಕೃಷಿ ಭೂಮಿ ಇತ್ತಾ? ಕೃಷಿ ಭೂಮಿ ವರ್ಗಾವಣೆ ಆಯ್ತಾ? 2005ರಲ್ಲಿ ಕೃಷಿ ಭೂಮಿ ಕನ್ವರ್ಷನ್ ಆಯ್ತಾ? 98ರಲ್ಲಿ ಡಿನೋಟಿಫಿಕೇಶನ್ ಆಗ್ತದಲ್ಲ, ಅವ್ರಿಗೆ ಆ ಕೆಪಾಸಿಟಿ ಇತ್ತಾ ರೈತರಿಗೆ? ದಟ್ಸ್ ಆಲ್. ಈಗ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರೋದು ನ್ಯಾಯಾಂಗ ತನಿಖೆ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ದಿ ಕಾಂಪ್ರಿಹೆನ್ಸಿವ್ ಮೂಡ ಇದೆಯಲ್ಲ, ಹಗರಣ ಫುಲ್ಲು. ಇದು ಸ್ಪೆಸಿಫಿಕ್ಕು ಈ ಪರ್ಟಿಕ್ಯುಲರ್ ಇದರಲ್ಲಿ. ಪ್ಲೀಸ್ ಇಲ್ಲ, ಲೆಟ್ ಮಿ ಕಂಪ್ಲೀಟ್. ದಿಸ್ ಇಸ್ ಸ್ಪೆಸಿಫಿಕ್ಲಿ ಅನ್ ಇಂಡಿವಿಜುವಲ್ ಕೇಸ್. ಇಟ್ಸ್ ಅ ಪ್ರೈವೇಟ್ ಕೇಸ್. ಮಾಡ್ಕೊಳ್ಳಿ, ತಗೊಳ್ಳಿ. ನಾನಂತೂ ಕೊಡಲ್ಲ. ನಾನು ನನ್ನ ರೂಟ್ ತಗೊಂಡಿದ್ದೀನಿ ಅಷ್ಟೇ. ಅಲ್ಲಿಗೆ ಮುಗೀತದೆ. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ನಲ್ರಿ. ಎಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ನನ್ನ ಸಿಗ್ನೇಚರ್ ಬೇಕಾಗಿಲ್ಲ. ಈಗ ಅದಕ್ಕೆ ಕೇಳಿದೆ, ಯಡಿಯೂರಪ್ಪನವ್ರ ಸಿಗ್ನೇಚರ್ ಎಲ್ಲಿತ್ತು ಅಂತ ಕೇಳಿದೆ. ಧನ್ಯವಾದ. ಪ್ರೈವೇಟ್ ನಾನು ನೋಡಿದೆ, ಪೇಪರಲ್ಲಿ ನೋಡಿದ್ದೀನಿ. ನನ್ನ ಹತ್ರ ಡೀಟೇಲ್ಸ್ ಇಲ್ರಿ. ಕಲೆಕ್ಟ್ ಮಾಡಿದ್ರೆ ಮಾಡಿದ್ದೀನಿ. ಸೆಲೆಕ್ಟಿವ್ ಅಲ್ಲ, ನನಗೆ ಸಿಕ್ಕಿದ್ದು. ಕಲೆಕ್ಟ್ ಮಾಡಿಲ್ಲ. ಐ ಆಮ್ ನಾಟ್ ಕಲೆಕ್ಟೆಡ್. ಇಟ್ ಕೇಮ್ ಟು ಮೀ. ಕೊಡ್ತಾರೆ. ನೋ. ನೀವು ಪೊಲಿಟಿಕಲ್ ಕಲರ್ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಕೊಟ್ಕೊಳ್ಳಿ. ಪೊಲಿಟಿಕಲ್ ಕಲರ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಕೊಡ್ರಿ. ನೋ ಪಾಲಿಟಿಕ್ಸ್. ಯಾರಾದರೂ ಐ ಆಮ್ ನಾಟ್ ಬಾದರ್ಡ್. ಆಯ್ಕೊಳ್ಳಿ, ಅದು ನೀವು ಅವ್ರಿಗೆ ಹೇಳ್ಕೊಳ್ಳಿ. ಬಿಜೆಪಿ ಕೇಳಿ, JDS ಕೇಳಿ. ಮಾಡಿದ್ದೀವಿ, ಹೌದು ಮಾಡಿದ್ದೀವಿ. ನೋಡ್ರಿ, HD ದೇವೇಗೌಡರ ಮೇಲೆ, SM ಕೃಷ್ಣ ಅವ್ರ ಮೇಲೆ, ಕುಮಾರಸ್ವಾಮಿ ಅವ್ರ ಮೇಲೆ, ಯಡಿಯೂರಪ್ಪನವ್ರ ಮೇಲೆ ಐ ಹ್ಯಾವ್ ನೋ ಪೊಲಿಟಿಕಲ್ ಬಯಸ್. ನೀವು ಯಾರ ಮೇಲೆ ಬೇಕಾದ್ರೂ ತೊಗೊಂಬಂದು ಕೊಡಿ. ಅದ್ರಲ್ಲಿ ಉರುಳಿದ್ರೆ ಇಟ್ ವಿಲ್ ಬಿ ಟೇಕನ್ ಫಾರ್ವರ್ಡ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಇಲ್ಲಿ ಬಂದು ಕೇಳ್ರಿ. ಈ ಕೇಸಲ್ಲಿ JDS ಮತ್ತು BJP ನಾಯಕರು ಜಂಟಿಯಾಗಿ ನಿಮ್ಮನ್ನ ಬಂದು ಭೇಟಿ ಮಾಡಿದರೆ, ಅವರು ಒತ್ತಾಯ ಮಾಡಿದ್ದಾರೆ, ಹಾಗಾಗಿ ನೀವು ಮನವಿ ಕೊಟ್ಟಿದ್ದೀರಾ ರಾಜ್ಯಪಾಲರಿಗೆ ಅನ್ನೋದು ಆರೋಪ ಇದೆ ಸರ್. ಆರೋಪ ನಾವು ಒಂದು ಮಾತು ಹೇಳ್ತೀನಿ. ಮನಸಾ ವಾಚ ಕಾಚ. ನಾನು ಬೇಕಾದ್ರೆ ಹೇಳ್ಕೊಬೋದು ಯಾವುದು ಅಂತ ಹೇಳ್ಬೋದು. ಯಾರನ್ನು ನಾನೇ ಖುದ್ದಾಗಿ ಐ ಹ್ಯಾವ್ ಸ್ಟಾಪ್ ಟಾಕಿಂಗ್. ಯಾರತ್ತೂ ಮಾತಾಡೋಕ್ಕೆ ಹೋಗಿಲ್ಲ. ಇದು ತಗೊಂಡ ಮೇಲೆ ಕಾಂಗ್ರೆಸ್ಸಲ್ಲಿರೋರ ಜೊತೆನೂ ಮಾತಾಡ್ತಾ ಇಲ್ಲ. ಯಾಕಂದರೆ ನಾನು ಯಾರಿಗಾದ್ರು ಮಾತಾಡೋರೆ ಅವ್ರು ನನ್ನ ಪ್ರೇರಣೆ ಇತ್ತು ಅಂತ ಬಂದ್ಬಿಡ್ತದೆ.
ಐ ಹ್ಯಾವ್ ನಾಟ್ ಸ್ಪೋಕನ್ ಟು ಎನಿಬಡಿ. JDS ನೋ ನಾಟ್ ಪ್ಲೀಸ್. ಕಾಂಗ್ರೆಸ್ ಅವರು ಮಾತಾಡಿಲ್ಲ, ಯಾರು ಕೇಳಿ. ಈ ರೀತಿಯಾದ ಒಂದು ಟ್ಯಾಕ್ಟಿಕ್ಸ್ ಅನ್ನು ಅವ್ರು ಬಳಸಿ ಈ ಪೂರ್ತಿ ಡೆಲ್ಲಿಯಿಂದ ರಾಜಭವನಕ್ಕೆ ಬಂದು, ರಾಜಭವನದಿಂದ TJ ಅಬ್ರಾಮ್ ಅವ್ರಿಗೆ ಬಂದು, TJ ಅಬ್ರಾಮ್ ಅವರನ್ನ ಅಲ್ಲಿ ಕರ್ಕೊಂಡು ನಂತರದಲ್ಲಿ ಈ ರೀತಿಯಾದ ದಾಖಲಾತಿಗಳನ್ನ ಪ್ರೊಡ್ಯೂಸ್ ಮಾಡಿ ಈ ರೀತಿಯಾದ ಒಂದು ಡ್ರಾಮಾ ನಡೀತಿದೆ ಅಂತ ಹೇಳಿ ಕಂಪ್ಲೀಟ್ ಆರೋಪ ಮಾಡಿರೋದು. ಆ ಆರೋಪ ಸತ್ಯವೇ ಆದರೆ ನನ್ನ ಸ್ಟೇಚರು ಭಾರಿ ದೊಡ್ಡದು, ನಾನು ಅಷ್ಟು ದೊಡ್ಡವನಲ್ಲ. ಅದು ನಿಜ ಆಗಿದ್ರೆ ಸಂತೋಷ ಆಗ್ತಿತ್ತು ನನಗೆ. ಐ ಹ್ಯಾವ್ ನಥಿಂಗ್. ಇಟ್ ಇಸ್ ನಾಟ್ ಟ್ರೂ. ಇಟ್ಸ್ ಅ ಫ್ಯಾಕ್ಟ್. ಯಾರು ನನ್ ಆಫ್ ದೆಮ್ ನಾನು ಐ ಹ್ಯಾವ್ ಡೈರೆಕ್ಟ್ ನಂಬರ್ಸ್ ಆಫ್ ಮೋಸ್ಟ್ ಆಫ್ ದಿ ಪೊಲಿಟಿಕಲ್ ಲೀಡರ್ಸ್. ಒಬ್ರಿಗೆ ನಾನು ಮಾಡಿಲ್ಲ, ಅವರು ಇಲ್ಲಿ ನಾನು ಮಾಡಿಲ್ಲ. ಸುಮ್ಮನೆ ಏನಕ್ಕೆ ನಾನು ಬೇಕಾದ್ರೆ ಯಾರೋ ಒಂದು ಇಬ್ಬರದ್ದು ಹೆಸರು ಹೇಳಿ ನಾನು ದೊಡ್ಡ ಮನುಷ್ಯ ಆಗ್ಬೋದು, ಆಗಲ್ಲ. ಯಾವ ಇಷ್ಟು ವರ್ಷ ಈಗ ಅಲ್ಲೇನ್ರಿ ಬಂದಿದ್ದಾಚೆ? ನಿಮ್ಗೆ ಟ್ರೈಲರ್ ಕಾಣಿಸಿದ್ದೆ ಈಗ. ಅಲ್ಲಲ್ಲ, ಸಿನಿಮಾ ಕಾಣಿಸೋಕೆ ನೀವು ಹೋಗೋದು ಯಾವಾಗ ಅಂತ ಹೇಳಿದ್ರೆ ಟ್ರೈಲರ್ ನೋಡಿದ್ಮೇಲೆ. ಪರವಾಗಿಲ್ಲ ಅಂತ ನಾನು ಟ್ರೈಲರ್ ನೋಡಿದೆ, ನೋಡಿದ ತಕ್ಷಣ ಐತೆ ಇತ್ತು, ತಗೊಂಡೆ. ಗೊತ್ತಿಲ್ಲ ಪ್ರಮಾಣವಾಗಿಲ್ಲ. ಇಟ್ಸ್ ಅನ್ ಆನೆಸ್ಟ್ ಕನ್ಫೆಷನ್. ಐ ಲೀವ್ ಇಟ್ ಯು. ಮಾಡ್ಬೋದು ಮಾಡಿ. ನಾನು ಪ್ರಶ್ನೆ ಮಾಡಿಲ್ಲಲ್ಲ. ನಾನು ಪ್ರಶ್ನೆ ಅಲ್ಲ ಮಾಡಿದ್ದು. ನಾನು ಹೇಳಿದ್ದು ಸಾಮಾನ್ಯ ಮನುಷ್ಯನಿಗೆ ನಾವು ನೀವು ಹೋದರೆ 45 ದಿನದಲ್ಲಿ ಆಗಲ್ಲ, ಆಗಬಾರ್ದು ಅಂತಿಲ್ಲ. ಒಂದೇ ದಿನದಲ್ಲಿ ಆಗ್ಬೋದು. ಬೇಕಾದ್ರೆ ಓಡ್ಬೋದು, ಹೋಗ್ಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೋದು. ಸ್ಪಾಟಲ್ಲಿ ಜಮೀನು ಇಲ್ಲದೆ ಇದ್ರೂ ಇದೆ ಅಂತ ಹೇಳ್ಬೋದು, ರಿಪೋರ್ಟ್ ಕೊಡ್ಬೋದು ತಹಸೀಲ್ದಾರು. ಸ್ಪಾಟಲ್ಲಿ ಜಮೀನು ಇಲ್ಲದೆ ಇದ್ರು ರಿಪೋರ್ಟ್ ಕೊಡ್ಬೋದು ಇದು DC. ಅದೆಲ್ಲ ಆಗ್ಬೋದು, ಏನು ಆಗಬಾರ್ದು ಈ ದೇಶದಲ್ಲಿ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.